ಪ್ರೋಮೋದಲ್ಲಿ ಅಷ್ಟೇ ಒಂದು ಬಿಗ್ ಬಾಸ್ನ ಅಮುಕುಡುಮುಕು ಮಂಜು ಅವರು ಹರನಾಡಿದ್ದಾರೆ. ಆದರೆ ರಿಯಲ್ ಆಗಿ ಹೇಳಬೇಕಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 13ಗೆ ಒಂದು ಅಮುಕುಡುಮುಕು ಮಂಜು ಅವರು ಆಯ್ಕೆಯಾಗಿದ್ದಾರೆ. ಸೊ ಒಂದು ಪ್ರೋಮೋದಲ್ಲಿ ಮಾತ್ರ ಒಂದು TRPಗೋಸ್ಕರ ಈ ರೀತಿಯಾಗಿ ಕಲರ್ಸ್ ಕನ್ನಡದವರು ಒಂದು ಬಿಗ್ ಬಾಸ್ ಶೋನಲ್ಲಿ ಮಾಡಿದ್ದಾರೆ. ಸೊ ಅಷ್ಟಕ್ಕೂ ಒಂದು ಅಮುಕುಡುಮುಕು ಮಂಜು ಅವರು ಆಯ್ಕೆಯಾಗಿದ್ದಾರೆ ಒಂದು ಬಿಗ್ ಬಾಸ್ ಸೀಸನ್ 13ಗೆ. ಸೊ ಹೇಗೆ ಆಯ್ಕೆ ಆದರೂ ಏನು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಸ್ಟೇಜ್ ಹಿಂದೆ ನಡೆದಿರೋದೇನು, ಸೊ ಸ್ಟೇಜ್ನಲ್ಲಿ ನಡೆದಿರೋದೇನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 13 ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಎಲ್ಲರೂ ಕೂಡ ತುಂಬಾ ಕಾತುರದಿಂದ ಕಾಯ್ತಾಯಿದ್ರು. ಸೊ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ಅದರಲ್ಲಂತೂ ಈ ಒಂದು ವರ್ಷ ಈ ಒಂದು ಸೀಸನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ ಒಂದು ಸಾಮಾನ್ಯ ಜನರಿಗೂ ಕೂಡ ಈ ಒಂದು ವರ್ಷದಲ್ಲಿ ಅವಕಾಶವಿದೆ. ಸೊ ಯಾಕಪ್ಪ ಅಂತಂದರೆ ಒಂದು ಬಿಗ್ ಬಾಸ್ ಸೀಸನ್ 13ಗೆ ಒಂದು ಸಾಮಾನ್ಯ ಜನರು ಕೂಡ ಹೋಗುವ ಅವಕಾಶವನ್ನು ಒಂದು ಬಿಗ್ ಬಾಸ್ನವರು ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿದ ಬಿಗ್ ಬಾಸ್ನವರು ಒಂದು ಅಗ್ನಿ ಪರೀಕ್ಷೆ ಅಂತಕ್ಕಂಥ ರೌಂಡನ್ನು ಕೂಡ ಒಂದು ಇಟ್ಟಿದ್ದಾರೆ. ಸೊ ಅಗ್ನಿ ಪರೀಕ್ಷೆ ರೌಂಡಲ್ಲಿ ಯಾರು ಒಂದು ಸೆಲೆಕ್ಟ್ ಆಗ್ತಾರೋ, ಸೊ ಒಂದು ಮುಖಾಮುಖಿಯಾಗಿ ಒಂದು ಸ್ಪರ್ಧೆಗಳನ್ನ ಕೊಡ್ತಾರೆ. ಆ ಒಂದು ಸ್ಪರ್ಧೆಗಳನ್ನ ಯಾರು ಕಂಪ್ಲೀಟ್ ಮಾಡ್ತಾರೋ, ಯಾರು ಒಂದು ಕಂಪ್ಲೀಟನ್ನು ಮಾಡಿ ಆಯ್ಕೆ ಆಗುತ್ತಾರೋ, ಸೊ ಅವರು ಫೈನಲ್ ಆಗಿ ಹೋಗ್ತಾರೆ ಬಿಗ್ ಬಾಸ್ಗೆ ಅನ್ನೋದನ್ನು ಕೆಲವೊಂದಿಷ್ಟು ನಾವು ತಿಳ್ಕೊಂಡಿದ್ದೇವೆ. ಸೊ ಈಗಾಗಲೇ ವಿನಯ್ ಗೌಡ ಮತ್ತು ಚಂದನ್ ಶೆಟ್ಟಿ ಹಾಗೆ ಸಂಗೀತ ಶೃಂಗೇರಿ ಇನ್ನೊಬ್ಬರು ಕಂಟೆಸ್ಟೆಂಟ್ ಕೂಡ ಒಂದು ಮಾಜಿ ಸ್ಪರ್ಧಿಗಳು ಕೂಡ ಈ ಒಂದು ಜಡ್ಜಸ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಆ ಒಂದು ಜಡ್ಜಸ್ಗಳು ಆಯ್ಕೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಂಟೆಸ್ಟೆಂಟ್ಸ್ಗಳನ್ನು. ಸೊ ತುಂಬಾ ಒಂದು ಹೇಳಬೇಕಪ್ಪ ಅಂತಂದರೆ ಟಫ್ ಆಗಿರುವಂಥ ಒಂದು ಆಟಗಳನ್ನು ಇವರು ಕೊಡ್ತಾ ಇದ್ದಾರೆ. ಸೊ ಒಂದು ನಿಮ್ಮ ಕೂದಲನ್ನು ತೆಗೆದುಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡಬೇಕಪ್ಪ ಅಂತಂದರೆ ನಿಮ್ಮ ಮೊಬೈಲ್ ಫೋನ್ ಹೊಡೆದಾಕಿ. ಹಾಗೆ ಇನ್ನು ನೋಡಬೇಕಪ್ಪ ಅಂತಂದರೆ ನಿಮ್ಮ ವರ್ಲ್ಡ್ ರೆಕಾರ್ಡ್ ಮಾಡಿರುವಂಥ ಸರ್ಟಿಫಿಕೇಟನ್ನು ಹರಿದಾಕಿ. ಸೊ ಈ ರೀತಿಯಾಗಿ ಹುಚ್ಚುಚ್ಚಾಗಿ ಒಂದು ಕೆಲವೊಂದಿಷ್ಟು ಆಟಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾಗಿ ಸರಿ, ಯಾವ ರೀತಿಯಾಗಿ ತಪ್ಪು? ಸೊ ನನ್ನ ಪ್ರಕಾರ ಇದು ತಪ್ಪು. ಯಾಕಪ್ಪ ಅಂತಂದರೆ ಅವನೇನೋ ಒಂದು ಅವನ ಸಾಧನೆಯನ್ನು ಮಾಡಿ ಒಂದು ಗಿನ್ನಿಸ್ ದಾಖಲೆಯನ್ನು ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾನೆ ಅಂದರೆ ಆ ಒಂದು ವರ್ಲ್ಡ್ ರೆಕಾರ್ಡನ್ನು ಹರಿದು ಹಾಕುವಂತ ಹೇಳುವಷ್ಟು ಒಂದು ಕ್ರೂರತೆ ಇರಬಾರ್ದು. ಸೊ ಇಷ್ಟೊಂದು ಕ್ರೂರತೆ ಇರೋದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅನ್ನೋದನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡಬೇಕಪ್ಪ ಅಂತಂದರೆ ಒಬ್ಬ ಹುಡುಗ ಏನೋ ಒಂದು ಸಾಧನೆಯನ್ನು ಮಾಡಿದ್ದಾನೆ. ಸೊ ನೀನು ನನ್ನಷ್ಟು ಫಿಟ್ಟಾಗಿದ್ದೀಯಾ, ಸೊ ಅದನ್ನು ಚೆಕ್ ಮಾಡೋದು ಯಾಕೆ? ಸೊ ಮೊಟ್ಟ ಮೊದಲದಾಗಿ ಅವನು ಏನು ಬಂದಿದ್ದಾನೆ, ಅವನ ಟ್ಯಾಲೆಂಟನ್ನು ತೋರಿಸೋಕೆ ಬಂದಿದ್ದಾನೆ. ಸೊ ಅದನ್ನ ಬಿಟ್ಟು ಅವನ ಫಿಟ್ನೆಸ್ಸನ್ನು ತೋರಿಸೋಕ್ಕೆ ಬಂದಿಲ್ಲ. ಸೊ ಅದನ್ನು ಒಂದು ಚೆಕ್ ಮಾಡಿ. ಸೊ ಅದನ್ನು ಬಿಟ್ಟು ಒಂದು ಅವನ ಫಿಟ್ನೆಸ್ಸನ್ನು ಚೆಕ್ ಮಾಡೋದು, ಅವನು ಎಷ್ಟೊತ್ತು ಒಂದು ಇದು ಮಾಡ್ತಾನೆ ಅನ್ನೋದನ್ನು ನೋಡೋದು, ಇದೆಲ್ಲ ಒಂದು ಹುಚ್ಚರ ಸಂತೆ ಅಂತ ಅನ್ನಿಸ್ತಾ ಇದೆ. ಬಿಗ್ ಬಾಸ್ ಒಂದು ಯೂಸ್ಲೆಸ್ ಆಗ್ತಾಯಿದೆ ಬರ್ತಾ ಅನ್ನೋದು ಕೂಡ ಸೊ ನಮಗೆ ಅನ್ನಿಸ್ತಾ ಇದೆ. ಸೊ ಅಷ್ಟೊಂದು ಬಿಗ್ ಬಾಸ್ ಯೂಸ್ಲೆಸ್ ಆಗಿ ಒಂದು ಕಂಡು ಬರ್ತಾ ಇದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಅಮುಕುಡುಮುಕು ಮಂಜು ಅವರನ್ನು ಒಂದು ಪ್ರೋಮೋದಲ್ಲಿ ಹೊರಗಡೆ ಕಳಿಸಿದ್ದಾರೆ. ಅಮುಕುಡುಮುಕು ಮಂಜು ಅವರು ಹೇಳಿದ್ದಾರೆ, ಸೊ ನಾನು ಇಲ್ಲಿ ಯಾರನ್ನು ಮೆಚ್ಚೋಕೆ ಬಂದಿಲ್ಲ, ಸೊ ನನ್ನ ಪಾಡಿಗೆ ನಾನು ಇರ್ತೀನಿ ಅನ್ನೋ ಮಾತನ್ನು ಹೇಳಿದಾಗ, ಸೊ ವಿನಯ್ ಗೌಡ ಅವರು ಇಲ್ಲ ಹೊರನಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಆದರೆ ಒಂದು ಕೆಲವೊಂದಿಷ್ಟು ವೀಡಿಯೋಗಳು ವೈರಲ್ ಆಗ್ತಾ ಇವೆ. ಸೊ ಅಮುಕುಡುಮುಕು ಮಂಜು ಅವರನ್ನು ಒಂದು ವಿನಯ್ ಗೌಡ ಅವರು ತಪ್ಪಿಕೊಂಡಿರೋ ವೀಡಿಯೋಗಳು. ಸೊ ಇವನ್ನೆಲ್ಲ ನೋಡಿದಾಗ ಕೆಲವೊಂದಿಷ್ಟು ಜನರು ಏನನ್ನ ಕಮೆಂಟ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಸ್ಟೇಜ್ ಮೇಲೆ ಅಷ್ಟೇ ಇದು, ಒಂದು ಸ್ಟೇಜ್ ಹಿಂದೆ ಬೇರೆನೇ ಆಗಿದೆ. ಸೊ ಅಮುಕುಡುಮುಕು ಮಂಜು ಅವರು ಒಂದು ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಅಮುಕುಡುಮುಕು ಮಂಜು ಅವರ ಬಗ್ಗೆ ನಿಮಗೆ ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಈ ಒಂದು ಬಿಗ್ ಬಾಸ್ ಸೀಸನ್ 13 ಹುಚ್ಚರ ಸಂತೆಯ ಬಗ್ಗೆ ನಿಮಗೆ ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.